ರಾಹುಕಾಲ, ಗುಳಿಕಾಲ ಮತ್ತು ಯಮಗಂಡ ಕಾಲ ಬಗ್ಗೆ ಚರ್ಚಿಸೋಣ. ರಾಹುಕಾಲ, ಯಮಗಂಡಕ ಕಾಲ, ಗುಳಿಕ ಕಾಲ ಅಥವಾ ವಿಷಗಳಿಗೆ ಇವು ವಿಶೇಷವಾಗಿ ಅಶುಭ ಅಥವಾ ಅಮಂಗಳಕರ ಎಂದು ಪರಿಗಣಿಸಲಾಗುತ್ತದೆ. 9 ಗ್ರಹಗಳಿಗೆ ಅವರದೇ ಆದ ಉಪಗ್ರಹಗಳಿವೆ. ಅದರಲ್ಲೂ ವಿಶೇಷವಾಗಿ ರಾಹು ಗ್ರಹಕ್ಕೆ ವ್ಯಾತಿಪಾದ, ಗುರುಗ್ರಹಕ್ಕೆ ಯಮಗಂಡಕ ಮತ್ತು ಶನಿ ಗ್ರಹಕ್ಕೆ ಗುಳಿಕ ಎಂಬ ಉಪಗ್ರಹಗಳಿವೆ. ಈ ಉಪಗ್ರಹಗಳ ಚಲನೆಯನ್ನು ಕ್ರಮವಾಗಿ ರಾಹುಕಾಲ, ಯಮಗಂಡಕ ಕಾಲ ಹಾಗೂ ಗುಳಿಕ ಕಾಲ ಎಂದು ಕರೆಯಲಾಗುತ್ತದೆ. ಹಿಂದೂ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ರಾಹುಕಾಲವು ಪ್ರತಿದಿನ ಸೂರ್ಯೋದಯದಿಂದ ಸೂರ್ಯ ಅಸ್ತದವರೆಗೂ 90 ನಿಮಿಷ ಅಂದರೆ 1.5 ಗಂಟೆ ಕಾಲ ಇರುತ್ತದೆ. ಈ ಸಮಯದಲ್ಲಿ ಯಾವುದೇ ಶುಭ ಕಾರ್ಯವನ್ನು ಆರಂಭಿಸಬಾರದು. ಶುಭ ಮುಹೂರ್ತ ಕೊಡುವಾಗ ನಾವು ಈ ಅವಧಿಯನ್ನು ಕಟ್ಟುನಿಟ್ಟಾಗಿ ತಪ್ಪಿಸುತ್ತೇವೆ. ಈ ಸಮಯದಲ್ಲಿ ಆರಂಭಿಸಿದ ಶುಭ ಕಾರ್ಯಗಳು ಎಂದೂ ಶುಭ ಫಲವನ್ನು ಕೊಡುವುದಿಲ್ಲ. ಈ ಅವಧಿಯಲ್ಲಿ ಹೊಸ ಉದ್ಯೋಗ, ವಿವಾಹ, ನಿಶ್ಚಿತಾರ್ಥ, ಧಾರ್ಮಿಕ ವ್ರತ ನಿಯಮ, ಗೃಹ ಪ್ರವೇಶ, ಪ್ರಯಾಣ, ಆಸ್ತಿ ಖರೀದಿ ಅಥವಾ ಮಾರಾಟ ಯಾವುದೇ ಮುಖ್ಯ ಕಾರ್ಯವನ್ನು ಆರಂಭಿಸಬಾರದು. ಈ ಅವಧಿಯಲ್ಲಿ ಆರಂಭಿಸಿದ ಕಾರ್ಯಗಳು ಎಂದೂ ಉತ್ತಮ ಫಲವನ್ನು ಕೊಡುವುದಿಲ್ಲ ಅಥವಾ ಅನೇಕ ಅಡಚಣೆಗಳಿಂದ ಮುಕ್ತಾಯವಾಗುತ್ತದೆ. ರಾಹುಕಾಲವು ಆರಂಭಕ್ಕಷ್ಟೇ ಸೀಮಿತವಾಗಿದೆ. ಶುಭಲಗ್ನದಲ್ಲಿ ಆರಂಭಿಸಿದ ಯಾವುದೇ ಕಾರ್ಯವನ್ನು ರಾಹುಕಾಲದಲ್ಲಿ ಮುಂದುವರಿಸಬಹುದು. ಉದಾಹರಣೆಗೆ, ಮನೆ ಕಟ್ಟಲು ನಾವು ಶುಭಲಗ್ನದಲ್ಲಿ ಆರಂಭಿಸಿದರೆ ತದನಂತರ ರಾಹುಕಾಲ ಬಂದರೂ ಅದನ್ನು ನಾವು ಮುಂದುವರಿಸಬಹುದು. ರಾಹುಕಾಲದಲ್ಲಿ ಯಾವ ಕಾರ್ಯಗಳನ್ನು ಮಾಡಬೇಕು? ರಾಹುಕಾಲದಲ್ಲಿ ರಾಹು ಸಂಬಂಧಪಟ್ಟ ಕಾರ್ಯ ಮಾಡಿದರೆ ಒಳ್ಳೆಯ ಉತ್ತಮ ಫಲಿತಾಂಶವನ್ನು ಕೊಡುತ್ತದೆ. ರಾಹು ದೋಷ ನಿವಾರಣೆಗೆ ದುರ್ಗಾದೇವಿ ಆರಾಧನೆ ಮಾಡಿದರೆ ಅದರ ಫಲಿತಾಂಶವೂ ಉತ್ತಮವಾಗಿರುತ್ತದೆ. ರಾಹುಕಾಲದಲ್ಲಿ ರಾಹು ಶಾಂತಿ, ಯಜ್ಞ, ಯಾಗಾದಿಗಳನ್ನು ಮಾಡಿದರೆ ಉತ್ತಮ ಫಲಿತಾಂಶವೂ ಕೊಡುತ್ತದೆ. ಕಾಳಸರ್ಪ ದೋಷದ ನಿವಾರಣೆಗಾಗಿ ಯಜ್ಞ ಅನುಷ್ಠಾನವನ್ನು ರಾಹುಕಾಲದಲ್ಲಿಯೇ ಮಾಡಬೇಕು. ಮತ್ತು ರಾಹು ಗ್ರಹದ ಶಾಂತಿಗಾಗಿ ಪಶು ಪಕ್ಷಿಗಳಿಗೆ ಆಹಾರ ತಿನ್ನಿಸುವುದಾದರೆ ರಾಹುಕಾಲವು ಸೂಕ್ತ. ಗುಳಿಕ ಕಾಲ. ಶನಿಯ ಉಪಗ್ರಹದ ಹೆಸರು ಗುಳಿಕ ಅಥವಾ ಮಾಂದಿ ಎಂದು ಕರೆಯುತ್ತಾರೆ. ಎಲ್ಲ ಉಪಗ್ರಹಗಳಲ್ಲಿಯೂ ಅತ್ಯಂತ ದೋಷಕಾರಕ ಫಲವನ್ನು ಇವನು ನೀಡುತ್ತಾನೆ. ಯಾವುದೇ ಕಾರ್ಯವನ್ನು ಆರಂಭಿಸಬೇಕಾದರೆ ಗುಳಿಕ ಕಾಲವನ್ನು ತ್ಯಜಿಸಬೇಕು. ದಿನಾಲು 90 ನಿಮಿಷ ಅಂದರೆ 1.5 ಗಂಟೆ ಕಾಲ ಗುಳಿಕ ಕಾಲ ಇರುತ್ತದೆ. ಗುಳಿಕ ಕಾಲದಲ್ಲಿ ಮಾಡಿದ ಕಾರ್ಯಗಳು ನಿಷ್ಫಲ ಹೊಂದುತ್ತದೆ ಎಂದು ಶಾಸ್ತ್ರದಲ್ಲಿ ಹೇಳಿದೆ. ಹಾಗೂ ಗುಳಿಕ ಕಾಲದಲ್ಲಿ ಮಾಡಿದ ಕಾರ್ಯಗಳು ಮರುಕಳಿಸುತ್ತದೆ ಎಂದು ಹೇಳಲಾಗಿದೆ. ಕೆಲವು ವ್ಯಾಪಾರಸ್ಥರು ಖರೀದಿಯನ್ನು ಈ ಸಮಯದಲ್ಲಿ ಮಾಡಲು ಮುಂದಾಗುತ್ತಾರೆ. ಅಂದರೆ ಅವರಿಗೆ ಖರೀದಿ ಯೋಗವು ಮತ್ತೆ ಮತ್ತೆ ಬರುತ್ತದೆ ಎಂದು ನಂಬಿಕೆ. ಯಮಗಂಡಕ ಕಾಲ. ಯಮಗಂಡ ಗುರುವಿನ ಉಪಗ್ರಹ. ಯಮಗಂಡಕ ಕಾಲದಲ್ಲಿ ಯಾವುದೇ ಶುಭ ಕಾರ್ಯವನ್ನು ಆರಂಭಿಸಬಾರದು. ಆದರೆ ಯಾವುದೇ ಕಾರ್ಯವನ್ನು ಸಮಾಪ್ತಗೊಳಿಸಲು ಇದು ಅತ್ಯಂತ ಉತ್ತಮವಾದ ಸಮಯ. ಉದಾಹರಣೆಗೆ ಜಗಳ, ಕಲಹ, ವಿವಾದ, ಸೆಟಲ್ಮೆಂಟ್, ವಿಚ್ಛೇದನೆ, ಬೇಡವಾದ ಕಾರ್ಯಗಳನ್ನು ಈ ಸಮಯದಲ್ಲಿ ಸಮಾಪ್ತಗೊಳಿಸಿದರೆ ಮತ್ತೆ ಅವುಗಳು ಮರುಕಳಿಸುವುದಿಲ್ಲ. ಪ್ರತಿದಿನ ಯಮಗಂಡಕ ಕಾಲವು 90 ನಿಮಿಷ ಅಂದರೆ 1.5 ಗಂಟೆ ಕಾಲ ಇರುತ್ತದೆ. ಮುಂದಿನ ಭಾಗದಲ್ಲಿ ನಾವು ಪಂಚಾಂಗದ ಭಾಗವಾದ ನಕ್ಷತ್ರದ ಬಗ್ಗೆ ವಿವರಣೆಯೊಂದಿಗೆ ಚರ್ಚಿಸೋಣ. ನಮ್ಮ ಆರೋಹಣ ಚಾನಲನ್ನು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮುಂಬರುವ ವಿಡಿಯೋಗಳ ಅಪ್ಡೇಟ್ಗಳು ನಿಮಗೆ ಸಿಗುತ್ತಿರುತ್ತವೆ. ನಿಮ್ಮ ಜಾತಕ ಹಾಗೂ ವಾಸ್ತು ವಿಶ್ಲೇಷಣೆಗೆ ನನ್ನ ನಂಬರ್ ಆದ 9449049949ಗೆ ಕರೆ ಮಾಡಿ. ಧನ್ಯವಾದಗಳು.